ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೆಳೆಯ, ಒಂದ್ ವೇಳೆ ಆ ಥರನೇದ್ರು ಆದ್ರೆ ಹೊಸ ಕಂಪ್ನಿ ಶುರು ಮಾಡ್ತೀನಾ? ಗೊತ್ತಿಲ್ಲ ಕಣ, ಅದ್ರ ಬಗ್ಗೆ ನಾನೇನು ಯೋಚನೆ ಮಾಡಿಲ್ಲ. ಅಗತ್ಯ ಬಿದ್ದರೆ ಖಂಡಿತ ಮಾಡ್ತೀನಿ ಕಣ. ನಾನಂತೂ ಮೆಂಟಲಿ ಎಲ್ಲದಕ್ಕೂ ರೆಡಿಯಾಗಿದ್ದೀನಿ. ಡೋಂಟ್ ವರಿ ಕಣ. ನಿನ್ನ ಯೋಗ್ಯತೆಗೆ, ನಿನ್ನ ಸ್ಥಾನಮಾನಕ್ಕೆ ಸರಿಯಾಗಿ ನಮ್ಮ ಫ್ರೇಮ್ಡ್ ವರ್ಕಲ್ಲಿ ನಿಂಗೊಂದು ಒಳ್ಳೆ ಕೆಲಸ ಹುಡುಕೊಡ್ತೀನಿ. ಡೋಂಟ್ ವರಿ. ಏನು ಹೇಳ್ತಾ ಇದೆಯಾ? ನಾನು ಬೇರೆ ಕಡೆ ನಿನ್ನನ್ನು ಬಾಸ್ ಅಂತ ಕರೆದಿದ್ದೀನಿ. ನಾಲ್ಗೆ ಯಾವುದೇ ಕಾರಣಕ್ಕೂ ಈ ಜೀವ ಇರೋವರೆಗೂ ಬೇರೆಯವ್ರನ್ನ ಬಾಸು ಅಂತ ಕರೆಯಲ್ಲ ಕಣ. ಗೆಲ್ಲಿ ಸೋಲ್ಲಿ ಕೊನೆಯವರೆಗೂ ನಾನು ನಿನ್ನ ಜೊತೆಗೆ ಇರ್ತೀನಿ ಕಣ, ನಿನ್ನ ಜೊತೆಗೆ ಇರ್ತೀನಿ. ಹಾಯ್ ವಿಲನ್ ಅಂಕಲ್. ವೆಲ್ಕಮ್ ಬಾವಿ ಚೇರ್ಮನ್ಗೆ. ಕೇಳಕ್ಕೆ ಖುಷಿ ಆಗುತ್ತೆ ಅಂಕಲ್. ಕಾಯ್ತಾ ಇದೀನಿ ನಾನು ಕ್ಷಣಕ್ಕೋಸ್ಕರ. ಅಂಕಲ್, ಎಲ್ಲ ಆರಾಮಾಗಿದೆ ತಾನೆ? ನಮ್ಮ ಫೇವರಾಗೆ ನಡೀತಿದೆ ತಾನೆ? ಎಲ್ಲ ನಮ್ಮ ಫೇವರ್ ಆಗಿ ನಡೀತಾ ಇದೆ. ನಿಮ್ಮಣ್ಣ 3 ಗಂಟೆ ಟೈಮ್ ಕೇಳ್ದ. ಅವನು ಯಾಕೆ ಟೈಮ್ ಕೇಳ್ದ, ಅವನ ಪ್ಲಾನ್ ಏನು ಅಂತ, ಇದೇ ನನ್ನ ಟೆನ್ಷನ್ ಆಗ್ಬಿಟ್ಟಿದೆ. ನೀನ್ ಬೇರೆ ವಿಲ್ಲನ್ ನನ್ನ ಕೈ ಕೊಡ್ಲಿಲ್ಲ. ವಿಲ್ನ ಸರಿಯಾದ ಜಾಗದಲ್ಲಿ ಇಟ್ಟಿದ್ಯಾ ತಾನೆ? ನಿಮ್ಮ ಅಣ್ಣನ ಕೈ ಸಿಗಲ್ಲ ತಾನೆ? ಅಂಕಲ್, ಪ್ರಪಂಚದಲ್ಲಿ ಯಾರೇ ಎಲ್ಲೇ ಹುಡುಕಿದ್ರು ಅದು ಯಾರ ಕೈಗೂ ಸಿಗಲ್ಲ, ಯಾರು ಗೆಸ್ಸು ಮಾಡೋಕ್ಕಾಗಲ್ಲ ಅಂತ ಜಾಗದಲ್ಲಿ ಇಟ್ಟಿದ್ದೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ಜಯದೇವೇನು ಅವನ ಹತ್ರ ಮಾತಾಡ್ತಾ ಇದ್ದಾನೆ? ಸರಿ ಆಗಿದ್ರೆ ಏನಿಲ್ಲ, 3 ಗಂಟೆ ಟೈಮ್ ತಗೊಂಡಿದ್ದಾನೆ. ಕೊನೆ ಕ್ಷಣದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ಟು ಎಲ್ಲಿ ಎಲ್ಲ ಗಬ್ಬಿದ್ದೋಗ್ಬಿಡ್ತು ಅಂತ ಭಯ ಆಗುತ್ತೆ ಅಷ್ಟೇ. ಸರಿ, ಇನ್ನು 3 ಗಂಟೆನಲ್ಲಿ ಏನು ಮಾಡ್ತಾನೆ ನೋಡೋಣ ಬಿಡು. ಏನು ಮಾಡೋಕ್ಕಾಗಲ್ಲ, ಬರೀ ಟೈಮ್ ವೇಸ್ಟ್ ಮಾಡ್ಕೋಬೇಕು, ಎನರ್ಜಿ ವೇಸ್ಟ್ ಮಾಡ್ಕೋಬೇಕಷ್ಟೇ ಅಲ್ವಾ? ಸರಿ ಅಂಕಲ್, ನಾವು ಜಾಸ್ತಿ ಹೊತ್ತಿರೋದು ಬೇಡ. ಮಾತಾಡೋದು ನೋಡಿದ್ರೆ ಯಾರೋ ತಪ್ಪು ತಿಳ್ಕೊತಾರೆ. ನೀವು ಓಡಿ. ಸರಿ. ಹಾಯ್ ಬ್ರೋ. ಹಾಯ್ ನನ್ ಬ್ರೋ. ಹಾಯ್. ಜೈ, ಅವನ ಹತ್ರ ಏನೋ ಮಾತಾಡ್ತಾ ಇದ್ದೆ? ಯಾರು ಬ್ರೋ? ಅದೇ ಆ ರಾಜೇಂದ್ರ ಭೂಪತಿ, ಅವನ ಹತ್ರ ಮಾತಾಡ್ತಾ ಇದೆಯಲ್ಲ. ಅವ್ರು ಎಂಥವ್ರು ಅಂತ ಗೊತ್ತಿದ್ದು, ಅವ್ರ ಹತ್ರ ಎಂಥದ ಮಾತು? ಏನಿಲ್ಲ ಬ್ರೋ, ಕಂಪ್ನಿ ನಡೀತಾರೋ ಇಷ್ಟೆಲ್ಲ ಹೈ ಡ್ರಾಮಾಗೆ, ಗೋಲ್ಮಾಲ್ಗೆ ಕಾರಣ ಯಾರು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು. ಅದು ಆ ವ್ಯಕ್ತಿನೇ. ಅದಕ್ಕೆ ಒಂದು ಮಾತು ನನ್ನ ಕಡೆಯಿಂದ ಒಂದು ಪ್ರಯತ್ನ ಪಡೋಣ ಅಂತ ಮಾತಾಡಿಸ್ದೆ ಬ್ರೋ. ಯಾಕೆ ಈಗ ಮಾಡ್ತಾ ಇದ್ದೀರಾ? ಇದರಿಂದ ನಿಮಗೆ ಏನು ಲಾಭ? ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸ್ಬಿಡಿ. ನಮ್ಮ ಪಡೆಗೆ ನಮ್ಮನ್ನು ಬಿಡಿ, ನಿಮ್ಮ ಪಡೆಗೆ ನೀವು ಇರಿ. ಯಾರಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಅಂತ ಒಂದು ಚಿಕ್ಕ ರಿಕ್ವೆಸ್ಟ್ ಮಾಡ್ಕೊಂಡೆ. ಜೈ, ಏನಾಗಿದೆ ನಿನಗೆ? ಯಾಕೆ ಬ್ರೋ, ನಾನು ಮಾತಾಡಿದ್ದೇನಾದ್ರು ತಪ್ಪಾಯ್ತಾ? ಹೌದು, ಅವ್ರ ಹತ್ರ ಮಾತಾಡಿದ ತಪ್ಪು. ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆಲ್ಲ, ಅದಕ್ಕಿಂತ ದೊಡ್ಡ ತಪ್ಪು. ನಾವೇನು ಅವರೇನು? ನಮಗಿಂತ ದೊಡ್ಡವ್ರ ಮುಂದೆ, ನಮಗಿಂತ ಯೋಗ್ಯರ ಮುಂದೆ ನಾವು ತಲೆ ತಗ್ಸೋದು ತಪ್ಪಲ್ಲ, ಆದ್ರೆ ಇಂಥವ್ರ ಮುಂದೆ ತಲೆ ತಗ್ಸೋದು ದೊಡ್ಡ ತಪ್ಪು. ಹೋಗಿ ಹೋಗಿ ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ಯಲ್ಲೋ, ಅಲ್ಲ ಅವನೇನು ಕೇಳ್ಬಿಡ್ತಾನ? ನಾನು ಗೆದ್ದೆ ಅಂತ ಮಜಾ ಮಾಡಕ್ಕೆ ಶುರು ಮಾಡಿರ್ತಾನೆ ಅಂಥ ಸ್ಯಾಡಿಸ್ಟ್ ಅವನು. ಹೌದು, ಎಕ್ಸಾಕ್ಟ್ಲಿ, ಈಸ್ ಎ ಸ್ಯಾಡಿಸ್ಟ್. ಜೈ, ನೀನು ನಮ್ಮನೆಯವನಾಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನನಗೆ ಇಷ್ಟ ಆಗಲಿಲ್ಲ. ಇವತ್ತೇ ಲಾಸ್ಟ್, ಇದು ಮತ್ತೆ ರಿಪೀಟ್ ಆಗಬಾರ್ದು. ನಾವು ಕೊಡೋ ಗೌರವನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ದಿರೋರಿಗೆ ನಾವು ಗೌರವನ ತೋರಿಸಬಾರ್ದು. ಅದರಿಂದ ನಮ್ಮ ಗೌರವ ಕಡಿಮೆ ಆಗುತ್ತೆ. ಜೈ, ಇಂಥವ್ರಿಗೆ ಮರ್ಯಾದೆ ಕೊಟ್ಟರೆ ಅಷ್ಟೇನೆ, ಮರ್ಯಾದೆ ಅನ್ನೋ ಪದಕ್ಕೆ ಮರ್ಯಾದೆ ಇರಲ್ಲ. ಸಾರಿ, ಇಬ್ರಿಗೂ ಸಾರಿ. ನನ್ನ ಕಡೆಯಿಂದ ಒಂದು ಚಿಕ್ಕ ಪ್ರಯತ್ನ ಪಡೋಣ ಅಂತ ಅನಿಸ್ತು, ಹಾಗಾಗಿ ಹೋಗಿ ಮಾತಾಡಿಸ್ದೆ. ರಿಯಲಿ ಸಾರಿ ಬ್ರೋ. ಅಲ್ಲ, ಈಗ ವಿಲ್ ಬೇರೆ ಕಾಣೆ ಆಗಿದೆ, ಸಿಗ್ತಾ ಇಲ್ಲ. ಮೆಜಾರಿಟಿ ಪ್ರೂವ್ ಮಾಡೋದಕ್ಕೆ ಏನು ಮಾಡ್ತೀಯ ಬ್ರೋ? ಇನ್ ಕೇಸ್ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಇಷ್ಟು ವರ್ಷ ಕಂಪ್ನಿನ ಚೆನ್ನಾಗಿ ನಡ್ಸ್ಕೊಂಡ್ ಬಂದಿರೋ ಆ ನಿಯತ್ತಿಗಾದರೂ ಮುಂದಕ್ಕೂ ನೀನೇ ಕಂಟಿನ್ಯೂ ಆಗಲಿ ಅಂತ ಇವರೆಲ್ಲ ಓಟ್ ಹಾಕ್ತಾರ ನಿಂಗೆ? ಐ ಡೋಂಟ್ ನೋ. ಗೆಳೆಯ, ಅವರೆಲ್ಲರೂ ನನಗೆ ಓಟ್ ಹಾಕಿ ಹಾಕ್ತಾರೆ ಕಣ. ಏನು ಹೇಳ್ತಾ ಇದೆಯೋ? ಓಟ್ ಹಾಕೋ ಥರ ನಾನು ಮಾಡ್ತೀನಿ, ಬಾ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಏನು ಮಾಡಬೇಕು ಅಂತಿದ್ಯಾ? ಏನಿಲ್ಲಪ್ಪ, ಆತ್ಮಸಾಕ್ಷಿನ ಪರ್ಸ್ನಲ್ ಲೈಫ್ನ
ಸ್ವಲ್ಪ ಶೇಕ್ ಮಾಡ್ತೀನಿ ಅಷ್ಟೇ. ಏ ಇವೆಲ್ಲ ಬೇಡ ಆನಂದ. ಸುಮ್ಮನೆ ನಿಂತರ ಆನಂದ ಸುಮ್ಮನೆ please, ಆನಂದ ಏನ್ರಿ ಮಿಸ್ಟರ್ ಕೃಷ್ಣ? ಹೆಸರಿಗೆ ತಕ್ಕ ಹಾಗೆ ಕೃಷ್ಣನೇ ಕಂಡ್ರಿ ನೀವು. ನಿಮ್ಮ ಮನೆ ಸದಾಶಿವನಗರ ಅಲ್ವಾ? ಹೌದು. ಯಾಕೆ? ಆದರೂ ಹಳೇದನ್ನ ಬಿಟ್ಟು ಎಳೆದನ್ನ ಹುಡ್ಕೊಂಡು ರಾಜಾಜಿನಗರ ಕಡೆ ಬರ್ತಿರ್ತಾರಲ್ಲ, ಯಾಕೆ? ಈ ವಿಷಯ ಸದಾಶಿವನಗರಕ್ಕೆ ಗೊತ್ತಾದ್ರೆ ಡೈವರ್ಸ್ ಆಗಲ್ವಾ? ಏನು ಸರ್ ಇದು ಪರ್ಸ್ನಲ್ ವಿಷಯ ಇಟ್ಕೊಂಡು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ನಾನು ಬ್ಲ್ಯಾಕ್ ಮೇಲ್ ಮಾಡಬಾರ್ದು ಅಂದರೆ ನಾನು ಹೇಳ್ದಂಗೆ ನೀವು ಕೇಳಬೇಕು. ಆಯಿತು ಸರ್, ನೀವು ಹೇಳ್ದಾಗೆ ಕೇಳ್ತೀನಿ. ವೆರಿ ಗುಡ್. ಆದರೆ ರಾಜಾಜಿನಗರದ ವಿಷಯ ಸದಾಶಿವನಗರ ಗೊತ್ತಾಯ್ತಾ ಇದ್ರೆ ಸಾಕು. ಗೊತ್ತಾಗಲ್ಲ. ಈಗ ವೋಟಿಂಗ್ ನಡೆಯುತ್ತಲ್ಲ, ಅಲ್ಲಿ ಗೌತಮ್ ದೇವಂಗೆ ಓಟ್ ಹಾಕ್ಬಿಡಿ. ಆಯ್ತು ಸರ್. ಗುಡ್. ಏನ್ರಿ ಮೀನಾಕ್ಷಿ ಅವರೇ, ನಿಮಗೆ ಬರೆಯೋ ಹವ್ಯಾಸ ಇದೆ ಅಲ್ವಾ? ಹೌದು. ಒಂದು ಒಳ್ಳೆ ಟೈಟ್ಲ್ ಕೊಡ್ತೀನಿ ರೀ, ಜೊತೆಲೇ ಇದ್ದು ಬೆನ್ನಿಗೆ ಚೂರಿ ಹಾಕುವುದು ಹೇಗೆ 3 ದಿವಸದಲ್ಲಿ ಕಲೀರಿ ಅಂತ. ಕತೆ ನಿಮ್ದೇನೆ, ನೀವೀಗ ಮಾಡ್ತಾ ಇದ್ದೀರಲ್ಲ. ನೀವು ಮಾಡ್ತಾರೆ ನಿಮಗೆ ಸರಿ ಅನ್ಸುತ್ತಾ? ನಿಮ್ಮ ಆತ್ಮಸಾಕ್ಷಿ ಪ್ರಕಾರ ನಡ್ಕೊಳ್ರಿ. ಇಷ್ಟು ವರ್ಷ ನಿಮಗೆ ನೆರಳಾಗಿದ್ನಲ್ರಿ, ಅವನ್ನೇ ಮುಳುಗಿಸ್ತಾ ಇದ್ದೀರಲ್ಲ. ಯೋಚನೆ ಮಾಡಿ ಓಟ್ ಹಾಕಿ. ಮಿಸ್ಟರ್ ವಿಶ್ವಕಂಠ, ಎಲ್ಲೋ ಇದ್ದವ್ರನ್ನ ಕರ್ಕೊಂಡು ಬಂದು ಕೆಲಸ ಕೊಟ್ಟು, ಸಂಬಳ ಕೊಟ್ಟು, ಮನೆ ಕೊಟ್ಟು, ಸೊಸೈಟಿಲಿ ಒಂದು ಸ್ಟೇಟಸ್ ಕೊಟ್ಟು, ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ನಿಮ್ಗೊಂದು ಸ್ಥಾನ ಕೊಟ್ಟನಲ್ಲ, ಅದಕ್ಕೆ ನೀವು ಇದನ್ನ ಗಿಫ್ಟ್ ಕೊಡ್ತಾ ಇರೋದು? ನಾಚಿಕೆ ಆಗಲ್ವೇನ್ರಿ? ನಮ್ಮ ಆಗದೆ ಇರೋರ ಜೊತೆ ಸೇರ್ಕೊಂಡು ಬೆನ್ನಿಗೆ ಚೂರಿ ಹಾಕ್ತಾ ಇದ್ದೀರಲ್ಲ. ಏನ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಹೀಗೆ ಮಾಡ್ತೀನಿ ರೀ. ಏನ್ರಿ ಇವಾಗ ಮಾಡಿ, ಕಲಿಗಾಲ ಇದು. ಇಲ್ಲಿ ಮಾಡಿದ ಇಲ್ಲೇ ಅನುಭವಿಸ್ಬೇಕ್ರಿ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗಲ್ಲ. ಗೌತಮ್ ಸರ್, ಏನು ಸರ್ ಇವ್ರು ಈ ರೀತಿ ಮಾತಾಡ್ತಾ ಇದ್ದಾರೆ? ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ ಸರ್. ಮಾತಾಡೋದ ಆನಂದ್ ನಿಮ್ಗೆ ಎಷ್ಟು ಹೋಗಿದ್ರು ಬಾ ಆನಂದ್. ಬಿಡುಗಳಿ. ಸುಮ್ನೆ ಬಾ ಆನಂದ್. ನಾಚಿಕೆ ಇಲ್ಲಿ ಚೆನ್ನಾಗಿ ಬರು. ಅದಕ್ಕೆ ಸಿಕ್ಕಿಲ್ವಾ? ನಾನು ಎಲ್ಲ ಕಡೆ ಹುಡುಕ್ದೆ, ಅದಕ್ಕೆ ಸಿಕ್ಕಿಲ್ಲ. ನಾನು ಹುಡುಕ್ತೆ, ಸಿಗ್ಲಿಲ್ಲ. ಅದಕ್ಕೆ ನಾವು ಹುಡುಕ್ಬೇಕಾಗಿರೋ ಜಾಗ ಇನ್ಯಾವುದಾದ್ರೂ ಬಾಕಿ ಇದೆಯಾ? ಓ, ಇದೆಲ್ಲರೂ ಮೀಟಿಂಗ್ ಮಾಡ್ತಿರೋ ಹಾಗಿದೆ. ಹಾ ಅಪ್ಪಿ, ಗೌತಮ್ ಅವ್ರ ಶೇರ್ ಸಂಬಂಧಪಟ್ಟಾಗೆ ಒಂದು ವಿಲ್ ಮಿಸ್ ಆಗಿದೆ. ಎಲ್ಲೋ ಇಟ್ಟು ಮರ್ತಿರ್ಬೇಕು. ಎಲ್ಲೋ ಇಟ್ಟು ಇನ್ನೆಲ್ಲೋ ಹುಡುಕಿದ್ರೆ ಸಿಗುತ್ತಾ? ವಿಲ್ ಅಂತ ಬೇರೆ ಹೇಳ್ತಾ ಇದ್ದೀರಾ, ಹುಷಾರಾಗಿ ಎತ್ತಿಡ್ಬೇಕಲ್ವಾ? ತಾವಂಗೇನು ಅಷ್ಟು ಗೊತ್ತಾಗಲ್ವಾ? ಅದಕ್ಕೆ ಒಂದ್ಸರಿ ಪಾರ್ಥ ರೂಮು ಚೆಕ್ ಮಾಡೋಣವಾ? ಏನು ನಮ್ ರೂಮ? ಅಲ್ಲ, ಅದು ನಮ್ ರೂಮ್ಗೆ ಯಾಕೆ ಬರುತ್ತೆ? ಏನ್ ಮಾತಾಡ್ತಿದ್ದೀರಾ? ಪಾರ್ಥ ಆಸ್ಟ್ರೇಲಿಯಾದಿಂದ ಬರೋದಕ್ಕಿಂತ ಮುಂಚೆ ಆ ರೂಮ್ ಅಣ್ಣಂದೇ ಆಗಿತ್ತು. ಅವನ್ ಅಲ್ಲೇ ಇದ್ದ. ಮೇ ಬಿ ಅವ್ನ್ ಮರ್ತು ಅಲ್ಲೇ ಎಲ್ಲಾದ್ರೂ ಇಟ್ಟಿರ್ಬೋದು. ಅದಕ್ಕೆ ಒಂದ್ಸರಿ ಚೆಕ್ ಮಾಡೋಣ ಅಂತ. ಬಟ್ ಈಗ ಅದು ನನ್ ರೂಮು, ಎಲ್ಲ ಕಡೆ ನನ್ ಥಿಂಗ್ಸ್ ಇದೆ. ಹಾಗೇನಾದ್ರೂ ಇದ್ದಿದ್ರೆ ನಾನೇ ತಂದು ಕೊಡ್ತಾ ಇರ್ಲಿಲ್ವಾ? ಭಾವ ನೋಡಿದೇನೋ ಸಿಕ್ತು ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.